ಬರೀ ನನ್ನ ಹುಡುಗಿನ ಯಾವನ ಮೆಸೇಜ್ ಮಾಡ್ದಂತ ನಾನು ಬಿಟ್ಟಿಲ್ಲ. ಮನೆಗೆ ಅವ್ರ ಅಮ್ಮ ಮುಂದೆ ಅವ್ನ ಮುಂದೆ ಎಲ್ಲ ಹೊಡೆದ್ಬಿಟ್ಟು ನಾನು ಬಂದೆ. ಇನ್ನು ಎಲ್ಲ ಹೇಳ್ತಾರೆ ಡಿ ಬಾಸ್ ಫ್ಯಾನ್ಗಳು ಕಡಿಮೆ ಹೋಗ್ತಾರೆ ಅಂತ. ಆ್ಯಕ್ಚುಲಿ ನಾನು ಬರೀ ಫ್ಯಾನ್ ಆಗಿದೆ. ಯಾವನ ಇವನು ಹೇಳಿದ್ನಲ್ಲ ಅಂಥ ಫ್ಯಾನಿಗೆ ಬಂದು ಹೊಡೆದ್ಬಿಡ್ತೀನಿ. ಇವತ್ತು ಅಂಥ ಫ್ಯಾನೇ ಆಗಿ ಬಂದಿದ್ದೀನಿ, ಬಂದು ಹೊಡೆದ್ಬಿಡ್ಲಿ. ದರ್ಶನ್ ಸರ್ ಬಂದ ನಾನು ಒಂದು ಕಾಲು ಮುಗ್ದಾದ್ರು ಕೇಳ್ಬಿಡ್ತೀನಿ. ನಾವು ನಮ್ಮ ತಂದೆ ತಾಯಿ ಕಾಲು ನಾನು ಮುಗ್ದಿಲ್ಲ ಯಾವತ್ತು. ಇಮೇಲೆ ನಿಮ್ಮ ಅಕ್ಕಪಕ್ಕ ಇದ್ದಾರಲ್ಲ ಹೀರೋಗಳು ಯಾರು ನಂಬಕ್ಕೆ ಹೋಗ್ಬಿಡಿ. ಹಂಗಾರೆ ಅವರು ತಪ್ಪು ಮಾಡ್ಬಿಟ್ಟವ್ರಾ, ಭಯ ಬಂದ್ಬಿಟ್ಟು ಮೂಲೆ ಸೇರ್ಕೊಂಡ್ಬಿಟ್ಟವ್ರಾ? ಯಾರೇ ಹೀರೋ ಆಗಿರಲಿ ದರ್ಶನ್ ಸಪೋರ್ಟಿಂದ ಯಾರೇ ಜೊತೆಲಿ ಇದ್ರೋ ಎಲ್ಲ ಬಂದು ಮಾತಾಡಿದ್ರಾ? ತಾಕತ್ತಿತ್ತ ನಿಮ್ಮ ತಾಕತ್ತಿಲ್ಲ ನಿಮಗೆ. ಬರೀ ಬೆಳೆಸ್ಕೊಂಡಿದ್ರೆ ಅಷ್ಟೇ ಹೊರತು ಏನು ತೋರಿಸಿಲ್ಲ ನೀವೆಲ್ಲ. ಸರ್, ಇವತ್ತು ದರ್ಶನ್ ಅಭಿಮಾನಿಗಳೆಲ್ಲರೂ ಕೂಡ ಸ್ಟೇಷನ್ ಹತ್ರ ಬಂದು ನಿಲ್ತಾರೆ. ಅಣ್ಣ ಅವ್ರು ಯಾವಾಗ ಹೊರಗಡೆ ಬರ್ತಾರೆ, ಏನಾಗ್ತಾ ಇದೆ ಏನಿಲ್ಲ ಅನ್ನೋ ಕಾತುರದಿಂದ ಕಾಯ್ತಿದ್ದಾರೆ. ಇವತ್ತು ದರ್ಶನಿಂದ ನಿಂತಿರೋದು ದರ್ಶನ್ ಫ್ಯಾನ್ಸ್ ಅಷ್ಟೇ. ಆದರೆ ದರ್ಶನಿಂದ ಉಪಯೋಗ ಪಡೆದುಕೊಂಡು ಸುಮಾರು ಜನ ಹೀರೋಸ್ಗಳು ಇವತ್ತು ಮಾತಾಡ್ತಾ ಇಲ್ಲ. ಅದ್ರ ಬಗ್ಗೆ ಅದ್ರ ಬಗ್ಗೆ ಫ್ಯಾನ್ಗಳು ಅಂತ ಹೇಳಿದ್ರಲ್ಲ, ನಾನು ಡೇಟ್ ಫ್ಯಾನ್ ಇಲ್ಲ ಅಣ್ಣ. ನಾವು ಫಿಲಮ್ಗಳು ನೋಡ್ತಿದ್ದೆ. ನಂಗೆ ದರ್ಶನ್ ಅಂದರೆ ಇಷ್ಟ. ಅಷ್ಟೊಂದು ಹುಚ್ಚ ಅಭಿಮಾನ ಇರಲಿಲ್ಲ. ಅವ್ರ ಕ್ರಾಂತಿ ಮೂವಿಗೆ ನಾನು ಆಟೋನು ಬಿಟ್ಟಿದ್ದೀನಿ. ಅಷ್ಟೊಂದು ಅಭಿಮಾನ ಇರಲಿಲ್ಲ. ಈಗ ಮೂವಿ ಇದ್ರಲ್ದೆಲ್ಲ ನಿಮ್ಮ ನ್ಯೂಸ್ ಚಾನಲ್ ತೋರಿಸೋರಲ್ಲ, ಅದಕ್ಕೆ ನಾನು ತಲೆ ಕೆಟ್ಟೆ ಇವತ್ತು ನಾನು ಬಂದಿದ್ದು. ನಮ್ಮ ಮನೇಲಿ ಇದು ಮಳ್ಳತಳ್ಳಿ, ಇಲ್ಲಿಂದ 1 ಕಿಲೋಮೀಟ್ರು. 11 ದಿವಸ ಆಯ್ತು ಇಲ್ಲಿ ಬಂದು. ಎಷ್ಟು ದಿವಸ ನಾನು ಬರ್ಬೋದಾಯ್ತು ಡೈಲಿ? ದರ್ಶನ್ ಅಭಿಮಾನಿ ಜಾಸ್ತಿ ಆಗಿದ್ರೆ ಎಷ್ಟು ದಿವಸ ಬಂದು ನಾನು ಓಡಾಡ್ಬೋದಾಯ್ತು? ಇವತ್ತು ನಾನು ತಲೆ ಕೆಟ್ಟೆ ನಾನು ಬಂದಿದ್ದು. ದರ್ಶನ್ ಅಭಿಮಾನಿಗಳು ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ. ಅಂಥವ್ರು ಇದ್ರೆ ಅಭಿಮಾನಿಗಳನ್ನ ನಿಲ್ಸ್ಕೊಂಡು ಮಾತಾಡಿ. ಅವ್ರ ಮುಂದೆ ಬರೀ ಸಣ್ಣ ಪುಟ್ಟ ಯೂಟ್ಯೂಬ್ಗಳನ್ನ ಮಾತಾಡ್ಸ್ತಾ ಇರೋದು. ದೊಡ್ಡ ದೊಡ್ಡ ಚಾನಲ್ ಮಿಲಿಯನ್ ಗಂಟೆ ವ್ಯೂಸ್ ಹೋಗುತ್ತಲ್ಲ, ಅವರೆಲ್ಲ ನಿಂತು ಮಾತಾಡ್ಸೋರು ಅಭಿಮಾನಿಗಳನ್ನ. ಹಾಂ, ಅಸ್ಮತ್ ನಾನು ನಿಜ ಹೇಳ್ತೀನಿ, ನಮ್ಮ ಅಪ್ಪ ಅಭಿಮಾನಿ, ನಾನು ನಮ್ಮ ಡ್ಯಾಡಿ ಅಭಿಮಾನಿ. ಫಸ್ಟ್ ಇಯರ್ ನಮ್ಮ ಡ್ಯಾಡಿ, ಆಮೇಲೆ ನಮ್ಮ ದರ್ಶನ್, ಅದಾದ್ಮೇಲೆ ನಮ್ಮ ಅಮ್ಮ. ಆ ಥರ ಬರೋದು. ಮಾತು ಮುಂಚೆ ಹಂಗೆ ಹಿಂಗೆ ಮಾತಾಡ್ತಾರಲ್ಲ, ಹಂಗೂ ಬರುತ್ತೆ ಅವ್ರೊಬ್ರಿಗೆಲ್ಲ ಮಾತಾಡೋ ಕೆಟ್ಟ ಪಾತ ನಿಮ್ಮೊಬ್ರಿಗೆಲ್ಲ ಅದಕ್ಕಿಂತ ಹೆಚ್ಚಾಗಿ ಬರುತ್ತೆ. ಬರೀ ನನ್ನ ಹುಡುಗಿನ ಯಾವನ ಮೆಸೇಜ್ ಮಾಡ್ದಂತ ನಾನು ಬಿಟ್ಟಿಲ್ಲ. ಮೂಡ್ಲುಪಾಳ್ಯದಲ್ಲಿದ್ದೆ ಫಸ್ಟಿಂದ. ಇದೆ ನಾವು ಮೂಡ್ಲುಪಾಳ್ಯ. ಅವ್ರ ಮನೆಗೆ ಹುಡಿಕೊಂಡೋಗಿ ಮನೆಗೆ ಅವ್ರ ಅಮ್ಮ ಮುಂದೆ ಅವ್ನ ಮುಂದೆ ಎಲ್ಲ ಹೊಡೆದ್ಬಿಟ್ಟು ನಾನು ಬಂದೆ. ಕೇಸ್ ಅವರು ಹಾಕ್ಬೋದಾಯಿತು, ಹಾಕ್ಲಿಲ್ಲ, ಭಯ ಬಂತು. ಅದು ಅಸ್ಪಂದ್ ನಾನು ಸೆಲೆಬ್ರಿಟಿ ಆಗಿದೆ ಅವತ್ತು. ಬಿಡ್ತಿದ್ರು ಅವರು? ಇಲ್ಲ, ಯಾರೋ ನನಗೂ ವೇರಿಯಾಗಳಾಗಿ ಬಿಡ್ತಾಯಿದ್ರು ಅವರು. ಹಾಂ, ಆ್ಯಕ್ಚುಲಿ ನನಗೆ ಗೊತ್ತಾ, ಇದೇ ಥರ ಯೂಟ್ಯೂಬಲ್ಲಿ ಅವ್ನು ಮಾತಾಡೋನೆ. ನಮ್ಮ ಹುಡುಗಿ ಮೆಸೇಜ್ ಮಾಡ್ದವನು ಇದೇ ಥರ ಯೂಟ್ಯೂಬಲ್ಲಿ ಮಾತಾಡೋನೆ. ಹಾಂ, ಅದು ನಮ್ಮ ದರ್ಶನ್ ಬಗ್ಗೆ ಮಾತಾಡೋರೆ. ಬಟ್ ಅವ್ನು ನಮ್ಮ ಹುಡುಗಿ ಬಗ್ಗೆ ಮಾತಾಡೋದಾಗ ನಾನು ಬಿಟ್ಬಿಡ್ನಾ? ಯಾವನಾಗಲಿ ಬಿಡಲ್ಲ. ಅವ್ರವ್ರನ್ನ ಅವ್ರ ಮನೆಯವ್ರನ್ನ ಸೇಫ್ ಮಾಡೋಕ್ಕೆ ಹೋಗ್ತೀನಿ. ಪ್ರಥಮ ಮಾತಾಡ್ತಾನೆ, ಅವ್ರ ಅಮ್ಮನ ನೋಡ್ಕೊಂಡಿಲ್ಲ ಅಂತ ತಾಕತ್ತಿದ್ರೆ ನಾನು ಹೇಳ್ತೀನಿ. 4 ವರ್ಷದಿಂದ ನಾವು ಅಪ್ಪ ಇಲ್ಲ, ನಾನು ಒಬ್ಬನೇ ಮಗ, ನಮ್ಮ ಅಕ್ಕ ಇದ್ದಾರೆ, ನಾನು ನೋಡ್ತಾಯಿದ್ದೀನಿ. ಆಟೋ ನೈಟು ಕಣ್ಣೆಲ್ಲ ನೋಡಿರ್ಬೋದು ನೀವು. ನೈಟ್ ಡ್ಯೂಟಿ ಮಾಡಿ ನಾನು ನೋಡ್ತೀನಿ. ನೀವು ಸುಮಾರು ಜನ ರೇಗಿಸ್ತಾರೆ. ಅಲ್ಲಿ ನೋಡಿ ಡಿ ಬಾಸ್ ಫೋಟೋ ಐತೆ, ದಿನ ರೇಗಿಸ್ತಾರೆ. ಕೊಲೆಗಾರನ ಫೋಟೋ ಹಾಕೊಂಡಿದ್ಯಲ್ಲ ಹಂಗೆ ಹಿಂಗೆ ಅಂತ. ನಮ್ಮ ಫ್ರೆಂಡೇ ಅಪ್ಪು ಫ್ಯಾನು. ಅವನ ಜೊತೆ ಇದೆಯಲ್ಲ, ಅವ್ನ ಫ್ಯಾನ ನೀನು. ಇವೆಲ್ಲ ಯಾಕೆ? ನಮ್ಮದು ಅವ್ನ ವ್ಯಕ್ತಿ, ಅವ್ನ ಮನೆತನ ನಮ್ಗೆ ಗೊತ್ತಿಲ್ಲ. ನಾವೇನು ನೋಡ್ಕೊತೀನೋ ನಮ್ಮದೇ ಅವೆಲ್ಲ. ಇವೆಲ್ಲ ನಮಗೆ ಎಷ್ಟು ಸಿಟ್ಟು ಪರಿಸ್ತಿದೆ. ಪೊಲೀಸವ್ರು ಏನು ಮಾಡಲಿ. ಅಕಸ್ಮಾತ್ ನಮ್ಮ ದರ್ಶನ್ ಸರ್ ಮಾಡಿದರೆ ಏನು ಕಾರಣ ತಗೋತಾರೋ ತಗೊಳ್ಳಿ, ಅವ್ರು ಬರ್ತಾರೆ ಆಚೆ, ಅದು ಮುಂದೆ. ಬಟ್ ಈ ಮೀಡಿಯಾದೇ ನಂಗೆ ತಲೆ ಕೆಟ್ಟು ಇವತ್ತು ಬಂದಿದ್ದು. 11 ದಿವಸದಿಂದ ನಾನು ಬಂದಿಲ್ಲ ಅಂದರೆ ನಾನು ಬೇಕಾದ್ರೆ ಯೂಟ್ಯೂಬಲ್ಲಿ ತೋರಿಸ್ತೀನಿ ಏನೇನೆಲ್ಲ ಎಷ್ಟು ಏನೇನು ಮಾತಾಡೋ. ಏನಾದ್ರು ಬಂದ್ಬಿಟ್ರಂತೂ ಹಿಸ್ಟ್ರಿ ಆಗ್ಬಿಡುತ್ತೆ. ಅಲ್ಲ, ಇಷ್ಟು ಹಿಸ್ಟ್ರಿ ಎಲ್ಲ ಬೇರೆ ಕಡೆ ತೋರಿಸ್ತಾರೆ ಇವರೆಲ್ಲ. ಇಷ್ಟು ಹಿಸ್ಟ್ರಿಗಳು ತೋರಿಸ್ತಾರೆ ಅವರು. ಇವತ್ತು ನಾನು ಇಲ್ಲಿ ಬಂದು ಮಾತಾಡೋ ನಮ್ಮ ಅಮ್ಮ ಹೋಗಿತಾರೆ, ನೀನೇ ಯಾಕೆ ಹೋಗಿ ಮಾತಾಡ್ತೀಯ ಅಂತ. ಬಟ್ ನಮ್ಮ ಅಮ್ಮಗೆ ಗೊತ್ತು ನಮ್ಮ ದರ್ಶನ್ ಫ್ಯಾನ್ ಅಂತ. ಬಟ್ ಇವೆಲ್ಲ ಹೆಂಗಂದ್ರೆ ಒಬ್ರೊಬ್ರು ಕೆಡಗಿಸ್ತೈತೆ. ಇನ್ನು ಎಲ್ಲ ಹೇಳ್ತಾರೆ ಡಿ ಬಾಸ್ ಫ್ಯಾನ್ಗಳು ಕಡಿಮೆ ಹೋಗ್ತಾರೆ ಅಂತ. ಆ್ಯಕ್ಚುಲಿ ನಾನು ಬರೀ ಫ್ಯಾನ್ ಆಗಿದೆ. ಯಾವನ ಇವನು ಹೇಳಿದ್ನಲ್ಲ ಅಂಥ ಫ್ಯಾನಿಗೆ ಬಂದು ಹೊಡೆದ್ಬಿಡ್ತೀನಿ. ಇವತ್ತು ಅಂಥ ಫ್ಯಾನೇ ಆಗಿ ಬಂದಿದ್ದೀನಿ, ಬಂದು ಹೊಡೆದ್ಬಿಡ್ಲಿ. ನಿಜ ಅಲ್ಲ, ಈಗ ಸುಮಾರು ಜನ ಅವರಿಂದ ಅವಕಾಶಗಳನ್ನು ಪಡ್ಕೊಂಡ್ರು, ಅವ್ರು ಸುಮಾರು ಆಡಿಯೋ ಲಾಂಚ್ಗಳಿಗೆ ಬಂದರು. ಆದರೆ ಇವತ್ತು ಯಾರು ಅವ್ರು ಮಾತಾಡ್ತಾ ಇಲ್ಲ. ಅಂಥವ್ರ ಬಗ್ಗೆ ಏನು ಹೇಳೋದು? ನಮ್ಮ ಫ್ರೆಂಡು ನನ್ನ ಜೊತೆ ನಾವು ಅವ್ರಿಗೋಸ್ಕರ ಏನೇನೋ ಮಾಡಿರ್ತೀವಿ. ಬಟ್ ನಮಗೆ ಯಾವಾಗ ಆಗಲ್ಲ. ಬಟ್ ನಮ್ಮ ದರ್ಶನ್ ಸರ್ ಅವ್ರಿಗೋಸ್ಕರ ಫಿಲಮ್ ಇಂಡಸ್ಟ್ರಿ ಅವ್ರನ್ನ ಹೆಂಗೆ ಹೀರೋ ಆಗಿ ಬೆಳೆಸ್ಬೇಕು, ಅವ್ರ ಫ್ಯಾನ್ಗಳನ್ನೆಲ್ಲ ಇವ್ರ ಥರ ನನ್ನ ಫ್ಯಾನೆಲ್ಲ ಇವ್ನ ಫ್ಯಾನ್ಗಳು ಮಾಡ್ಕೊಟ್ರು. ಒಬ್ಬರಾದ್ರೂ ಇವತ್ತು ಒಂದು ಇಲ್ಲಿ ಬಂದು ಮಾತಾಡೋದ್ವಲ್ಲ, ಒಂದು ಪೋಸ್ಟು ಬಂದು ಮೀಡಿಯಾ ಮುಂದೆ ಮಾತಾಡೋದು ಬೇಡ. ಅವ್ರ ಮುಂದೆ ಪೋಸ್ಟ್ ಏನು ಮುಂದೆ ಕಾನೂನಾದರೂ ಕ್ರಮ ತಗೊಳ್ಳಿ ಅಂತ ಒಂದು ಪೋಸ್ಟ್ ಆದರೂ ಹಾಕ್ಬಿಟ್ಟಿದ್ರೆ ನಮಗೊಂದು ಇದಿತ್ತು. ನಾನು ದರ್ಶನ್ ಸರ್ ಬಂದಾಗ ನಾನು ಒಂದು ಕಾಲು ಮುಗ್ದಾದ್ರೂ ಕೇಳ್ಬಿಡ್ತೀನಿ. ನಾವು ನಮ್ಮ ತಂದೆ ತಾಯಿ ಕಾಲು ನಾನು ಮುಗ್ದಿಲ್ಲ.
ಯಾವತ್ತು ಇನ್ಮೇಲೆ ನಿಮ್ಮ ಅಕ್ಕಪಕ್ಕ ಇದಾರಲ್ಲ ಹೀರೋಗಳು ಯಾನು ನಂಬಕ್ ಹೋಗ್ಬಿಡಿ. ಜಿಮ್ ರವಿ ಅವತ್ತು ಫಸ್ಟ್ನೇ ದಿವಸ ಬಂದಿದ್ರು. ದರ್ಶನ್ ಸರ್ಗೂ ಅವ್ರಿಗೂ ಎಷ್ಟೋ ಕ್ಲೋಸ್ ಇಲ್ದೇ ಇದ್ರು, ದೂರ ಇದ್ರು, ಫಸ್ಟ್ನೇ ದಿವಸ ಬಂದು ಮಾತಾಡಿಸಿದ್ರು. ಜಿಮ್ ರವಿ ಅವರು ಇಲ್ಲೇ ಇರೋದು ಅಂತದ್ರಲ್ಲಿ ಜೊತೆಲಿ ಡೈಲಿ ಕುಡಿಯೋದು ಎಲ್ಲಾರ್ಗು ಇರುತ್ತೆ ಸ್ವಾಮಿ, ಯಾವ ಒಬ್ರು ಇಬ್ರಲ್ಲ. ಅದ್ರಲ್ಲಿ ಜೊತೆಲೆಲ್ಲ ಇದ್ದಿ ಇವತ್ತು ಈ ಒಂದು ಪಕ್ಷ ಒಂದು ಪೋಸ್ಟ್ ಯಾವ್ದಾದ್ರು ಪೋಸ್ಟ್ ಮಾಡ್ಬೋದಾಯ್ತಲ್ಲ. ಅಲ್ಲ ಏನಾಗ್ಬಿಟ್ಟಿದೆ ಅವ್ರಿಗೆ? ಹಂಗಾರೆ ಅವರು ತಪ್ಪು ಮಾಡ್ಬಿಟ್ಟವ್ರಾ? ಭಯ ಬಂದ್ಬಿಟ್ಟು ಮೂಳೆ ಸೇರ್ಕೊಂಡ್ಬಿಟ್ಟವ್ರ? ಹಾ ಇಲ್ಲ ದರ್ಶನ್ ಮಾಡಿಲ್ಲ, ದರ್ಶನ್ ಸರ್ ಮಾಡಿಲ್ಲ, ಅವರೇ ಬಂದ್ ಮಾಡವ್ರೆ. ಅದಕ್ಕೆ ಎಲ್ಲ ಭಯ ಪಡ್ಕೊಂಡು ಮೂಳೆಗೆ ಸೇರ್ಕೊಂಡ್ಬಿಟ್ಟವ್ರೆ. ಬರ್ಬೇಕಾಯ್ತಂತವ್ರು. ಸ್ವಾಮಿ ಯಾರೇ ಹೀರೋ ಆಗಿರ್ಲಿ, ದರ್ಶನ್ ಸಪೋರ್ಟ್ ಇಂದ ಯಾರೇ ಜೊತೆಲಿ ಇದ್ರೋ ಎಲ್ಲ ಬಂದ್ ಮಾತಾಡಿದ್ರಾ? ತಾಕತ್ತಿಲ್ಲ ನಿಮ್ಗೆ. ಬರೀ ಬೆಳೆಸ್ಕೊಂಡಿದ್ರೆ ಅಷ್ಟೇ ಹೊರ್ತು ಏನು ತೋರಿಸಿಲ್ಲ ನೀವೆಲ್ಲ. ಇಷ್ಟು ದಿವಸ ವೇಸ್ಟು. ನಾನು ನಿಜವಾಗ್ಲೂ ಹೇಳ್ತೀನಿ, ಒಬ್ರು ಫಿಲಮ್ ಅಂತ ನೋಡಿಲ್ಲಪ್ಪ. ದರ್ಶನ್ಗೆ ಬರೀ ಅಭಿಮಾನಿ ಆಗಿದೆ, ಈ ಹುಚ್ಚು ಅಭಿಮಾನಿ ಆಗ್ಬಿಟ್ರೆ ಇಂಥವ್ರೆಲ್ಲ ನಂಗೆ ಮಾಡಿ. ಯಾಕಂದ್ರೆ ಜೀವನದಲ್ಲಿ ನಾನು ಅನುಭವಿಸಿದ್ಮೇಲೆ ಗೊತ್ತಾಗೋದು ಇವರು ಈಗ ನಮ್ಮ ದರ್ಶನ್ ಸರ್ ಅನುಭವಿಸ್ತಾರೆ. ವೇಸ್ಟು, ನೀವೆಲ್ಲ ಹೀರೋಗಳು ವೇಸ್ಟು. ಬೀಟ್ ಪ್ಲಸ್ ಕರ್ನಾಟಕ.